ಏನ್ ಪತ್ರ ಅಪ್ಪ ಇದು? ಇದು ನಿಮ್ಮಮ್ಮ ಬಹಳ ಹಿಂದೆ ನನಗೆ ಬರೀತಿದ್ದ ಪತ್ರಗಳು. ಓಹೋ, ಹಾಗಾದ್ರೆ ಇದು ಪ್ರೇಮ ಪತ್ರ ಅನ್ನೋ. ಒಂಥರ ಹಾಗೆ. ಅಪ್ಪ, ನಮ್ಗೋಸ್ಕರ ಇದನ್ನ ಒಂದ್ಸತಿ ಓದಪ್ಪ. ಅಮ್ಮ ನಿನ್ ಮೇಲೆ ಹೇಗ್ ಪ್ರೀತಿನ ವ್ಯಕ್ತಪಡಿಸ್ತಿದ್ಲು ಅಂತ ಇದರಿಂದ ನಮಗ್ ಗೊತ್ತಾಗತ್ತೆ ಅಲ್ವೇನೋ ಗಣಿ? ಹ್ಞೂ ಅಕ್ಕ, ಅಲ್ಲಿ ನೋಡಕ್ಕ ಅಪ್ಪ ಹೇಗ್ ನಾಚ್ಕೋತಿದ್ದಾರೆ ಅಂತ. ಅಪ್ಪ ಅದ್ರಲ್ಲಿ ಏನಿದೆ ಅಂತ ಓದಪ್ಪ. ಒಂದ್ಸಲ ಓದಪ್ಪ. ಒಂದೇ ಒಂದ್ಸತಿ ಓದಪ್ಪ ಪ್ಲೀಸ್. ಒತ್ತಿ. ನನ್ನೊಲುಮೆಯೇ ಇನಿಯ, ನನ್ನ ಬಾಳ ಜೊತೆಗಾರ, ನನ್ನ ಪ್ರೀತಿಯ ಪತಿ, ನಾನಿಲ್ಲಿ ಕ್ಷೇಮವಾಗಿರುವೆ, ನೀವು ಅಲ್ಲಿ ಕ್ಷೇಮವಾಗಿರುವಿರೆಂದುಕೊಂಡಿದ್ದೇನೆ. ನಿಮ್ಮನ್ನು ಬಿಟ್ಟು ಎಂದಿಗೂ ನನ್ನಿಂದ ಇರಲಾಗದು. ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ನಿಮ್ಮ ನೆನಪೇ ನನ್ನನ್ನು ಕಾಡುತ್ತಿರುತ್ತದೆ. ನೀವು ಕೇವಲ ನನಗೆ ಗಂಡನ ಸ್ಥಾನ ಕೊಟ್ಟಿಲ್ಲ, ಬದಲಾಗಿ ಒಳ್ಳೆಯ ಗೆಳೆಯ ಹಾಗೂ ನನ್ನ ತಂದೆ ಸ್ಥಾನ ಕೂಡ ತುಂಬಿದ್ದೀರ. ಇನ್ನು 100 ಜನ್ಮ ಎತ್ತಿದರೂ ನೀವೇ ನನ್ನ ಗಂಡನಾಗಿ ಬರಬೇಕೆಂದು ಆ ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ನಿಮಗೂ ನನ್ನ ನೆನಪು ಕಾಡುತ್ತಿರಬಹುದಲ್ಲವೇ? ಈ ವಿಧಿಯ ಆಟದಲ್ಲಿ ಹೇಗೋ ನಿಮ್ಮನ್ನು ಪಡೆದುಕೊಂಡು ಗೆದ್ದೆ ಎಂದು ಬೀಗುವಷ್ಟರಲ್ಲಿ ಈಗ ನಿಮ್ಮಿಂದ ದೂರವಾಗುವ ಇನ್ನೊಂದು ಪರೀಕ್ಷೆ ಎದುರಾಗಿದೆ. ಅದುವೇ ನಮ್ಮಿಬ್ಬರ ಪ್ರೇಮ ಮಿಲನದ ಪ್ರತೀಕವಾಗಿರೋ ನಮ್ಮ ಮುದ್ದು ಕಂದಮ್ಮನ ಆಗಮನದ ನಿರೀಕ್ಷೆ. ನೀನು ಈ ಭೂಮಿ ಮೇಲೆ ನಾವಿಬ್ಬರು ನಮಗೆ ನಾವೇ ಕಲ್ಪತರು ಅಂದುಕೊಂಡಿರುವಾಗ ಪ್ರಕೃತಿಗೆ ಅದು ಸರಿ ಅನ್ನಿಸದೆ ನಮಗಿನ್ನೊಬ್ಬರು ಇರಲೆಂದು ಪುಟ್ಟ ಮಗುವನ್ನು ದಯಪಾಲಿಸಿದೆ. ಅವರ ಆರೈಕೆ ರಕ್ಷಣೆ ನನ್ನ ಹೊಣೆ. ನನ್ನ ಬಗ್ಗೆ ಯೋಚಿಸುವುದು ಬಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಈ ಪತ್ರ ತಲುಪಿದ ಕೂಡಲೇ ಆದಷ್ಟು ಬೇಗ ಉತ್ತರಿಸಿ. ನಿಮ್ಮ ಪತ್ರದ ನಿರೀಕ್ಷೆಯಲ್ಲಿ ಕಾಯುತ್ತಿರುವೆ. ನಿಮ್ಮ ಪ್ರೀತಿಯ ಮಡದಿ ಲಕ್ಷ್ಮಿ. ನಿಮ್ಮಮ್ಮ ಈ ಪತ್ರ ಬರೆದು 20-22 ವರ್ಷದ ಮೇಲಾಯ್ತು. ಆದರೂ ಈ ಪತ್ರ ನೋಡಿದಾಗ್ಲೆಲ್ಲ ನಿಮ್ಮಮ್ಮ ಇನ್ನು ತವ್ರ ಮನೇಲಿ ಇದ್ದಾಳೇನೋ ಅಂತ ಅನ್ಸುತ್ತೆ. ಇವತ್ತಲ್ಲ ನಾಳೆ ವಾಪಸ್ ಬರ್ತಾಳೇನೋ ಅಂತ ಅನ್ಸುತ್ತೆ. ಈ ಪತ್ರಕ್ಕಿರೋ ತಾಕತ್ತಂತದ್ದು. ಈಗಿನ ಕಾಲದವ್ರಿಗೆ ಈ ಪತ್ರದ ಮಹತ್ವ ಎಲ್ಲ ಅರ್ಥವೇ ಆಗೋದಿಲ್ಲ. ಬರೀ ವಾಟ್ಸಪ್ ಅದು ಇದು ಇದರಲ್ಲೇ ಮುಳುಗೋಗಿರ್ತಾರೆ. ಅದರಲ್ಲಿ ಕಳಿಸೋ ಅಕ್ಷರಗಳು ದಿನ ಬೆಳಗಾದ್ರೆ ಅಳಸೆ ಹೋಗಿರುತ್ತೆ. ಆದ್ರೆ ಈ ಪತ್ರ ಅನ್ನೋದು ಪ್ರೀತಿಯ ಸಂಕೇತ. ಮನಸ್ಸಿನ ಭಾವನೆಗಳನ್ನ ಅಕ್ಷರ ರೂಪದಲ್ಲಿ ಹೇಳ್ಕೊಳಕ್ಕಿರುವಂತ ಒಳ್ಳೆ ದಾರಿದೀಪ. ಇದರಲ್ಲಿರೋ ಸಾಲುಗಳು ಶಾಶ್ವತವಾಗಿ ನೆನಪಿನ ಬುತ್ತಿಯಲ್ಲಿ ಅಡಗಿರುತ್ತೆ. ನಿಮ್ ಕಣ್ಣಿನ ಹುಡುಗಿ ಮಾತಾಡ್ತಿರೋದು. ನೀವ್ ಹೇಗೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರೋ, ನಾನು ಕೂಡ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಇಷ್ಟು ದಿನ ನೀವ್ ನನ್ನನ್ನೇ ಪ್ರೀತಿಸ್ತಿದ್ದೀರಾ. ಯಾವತ್ತಿದ್ರೂ ನನ್ನೋರೇ ಅನ್ನೋ ನಂಬಿಕೆ ಗಾಢವಾಗಿತ್ತು.
ಯಾರು? ನಿನ್ ಹೆಸರೇನು ಅಂತ ಹೇಳ್ದೇನೆ ಕಾಲ್ ಕಟ್ ಮಾಡ್ಬಿಟ್ಟಿಯಲ್ಲ. ನಿನ್ನ ಏನಂತ ಕರೀಲಿ? ನನ್ನೊಲುಮೆಯ ಇನಿಯ, ನನ್ನ ಬಾಳ ಜೊತೆಗಾರ, ನನ್ನ ಪ್ರೀತಿಯ ಪತಿ. ಇನ್ನು 100 ಜನ್ಮ ಎತ್ತಿದರೂ ನೀವೇ ನನ್ನ ಗಂಡನಾಗಿ ಬರಬೇಕೆಂದು ಆ ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಈ ಪತ್ರ ಅನ್ನೋದು ಪ್ರೀತಿಯ ಸಂಕೇತ, ಮನಸ್ಸಿನ ಭಾವನೆಗಳನ್ನ ಅಕ್ಷರ ರೂಪದಲ್ಲಿ ಹೇಳ್ಕೊಳಕ್ಕಿರುವಂತಹ ಒಳ್ಳೆ ದಾರಿದೀಪ. ಏನಂತ ಬರೀಲಿ? ಹೇಗ್ ಶುರು ಮಾಡ್ಲಿ? ಅಲ್ಲ, ಪ್ರೇಮ ಪತ್ರ ಬರೆಯೋದು ಇಷ್ಟೊಂದ್ ಕಷ್ಟನಾ? ನನಗ್ ಪರೀಕ್ಷೆ ಬರೆಯೋವಾಗ್ಲೂ ಇಷ್ಟ ಕಷ್ಟ ಆಗಿರ್ಲಿಲ್ಲಪ್ಪ. ಅಲ್ಲ, ಇದು ಕಷ್ಟ ಅಲ್ಲ, ಇಷ್ಟಪಟ್ಟೋರ್ಗೆ ಬರೀತಿರೋ ಪ್ರೇಮ ಪತ್ರ ಅಲ್ವಾ? ತುಂಬಾ ವಿಶೇಷವಾಗಿರ್ಬೇಕು ಅನ್ನೋ ಚಡಪಡಿಕೆ ಅಷ್ಟೆ. ಯಜಮಾನ್ರೆ, ಕಣ್ಣಿನ ಹುಡುಗಿಯಾಗಿ ಪತ್ರ ಬರೀತಿದ್ದೀನಿ. ನಾವಾದಷ್ಟು ಬೇಗ ಬಂದಾಗ್ಬೇಕು. ಪಾರ್ವತಿ, ಯಾಕಪ್ಪ, ನಿದ್ದೆ ಬರ್ಲಿಲ್ವಾ? ನೀರ್ ಕುಡಿಯೋಣ ಅಂತ ಎದ್ದೆ, ನೋಡಿದ್ರೆ ನಿನ್ ರೂಮಲ್ಲಿ ಇನ್ನೂ ಲೈಟ್ ಉರಿತಾನೆ ಇತ್ತು. ನೀನೇನೋ ಪುಸ್ತಕ ಪೆನ್ನು ಎಲ್ಲ ಇಟ್ಕೊಂಡು ಗಾಢವಾಗಿ ಯೋಚನೆ ಮಾಡ್ತಿದ್ಯಾ? ಅಪ್ಪ, ನಾಳೆ ಹೊಸ ರುಚಿ ಅಡ್ಗೆ ಮಾಡೋಣ ಅಂತ ಇದ್ದೆ. ಅದಕ್ಕೆ ಯಾವ ಅಡ್ಗೆ ಮಾಡೋದು, ನಾನ್ ಮಾಡೋ ಅಡ್ಗೆ ಅಖಿಲಮ್ಮಂಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಕುತ್ಕೋ. ನೋಡು ಮಗಳೇ, ಶ್ರದ್ಧೆಯಿಂದ ಅಡಿಗೆ ಮಾಡಿದ್ರೆ ನಿದ್ದೆಲೂ ಅದ್ಭುತವಾದನ್ನೇ ಮಾಡ್ಬೋದು. ಶ್ರದ್ಧೆಗೆ ಇನ್ನೊಂದು ಹೆಸರೇ ನನ್ನ ಮಗಳ ಪಾರ್ವತಿ. ಯಾಕೆ ಯೋಚನೆ ಮಾಡ್ತೀಯಾ? ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಕೂತ್ಕೋ. ನೀನು ಯಾರಿಗೆ ಅಡಿಗೆ ಮಾಡಬೇಕು ಅಂತಿದೀಯೋ ಅವ್ರ ಮುಖಾನ ನೆನೆಸ್ಕೊ. ಆಮೇಲೆ ಅಡಿಗೆ ಮಾಡಿ ನೋಡು, ಅವ್ರಿಗೆ ಯಾಕೆ ಇಷ್ಟ ಆಗಲ್ಲ ನೋಡೋಣ. ಆಯ್ತಪ್ಪ, ನೀನ್ ಹೇಳ್ದಾಗೆ ಮಾಡ್ತೀನಿ. ತುಂಬಾ ನಿದ್ಗೆಡಬೇಡ, ಆರೋಗ್ಯ ಹಾಳಾಗುತ್ತೆ. ಮಲ್ಕೋ ಬೇಗ. ಅರೆ, ಗುರೂಜಿ ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಗುರೂಜಿ, ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ಬಿಟ್ಟಿದ್ದೀರಾ? ಇನ್ 4 ದಿನದಲ್ಲಿ ಈ ಅರಸನ ಕೋಟೆಗೆ ನೀವು ಸೇರೊದ್ದು ಸಸಿಯಾಗಿ ಬರ್ತೀರಾ ಅಂತ ಏನೇನೋ ಕನಸ್ಕೊಂಡಿದ್ದೆ. ಆದ್ರೆ ಅದು 11ನೇ ದಿನಕ್ಕೆ ಹೋಗ್ಬಿಡ್ತು. ಪಾಪ, ಆ ವಿಷಯಕ್ಕೆ ನಿಮ್ಗೂ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅನ್ಸುತ್ತೆ ಅಲ್ವಾ ಗುರೂಜಿ? ಕರೆಕ್ಟ್ ಆಗಿ ಹೇಳಿದ್ರಿ. ಇದಕ್ಕೆಲ್ಲ ಕಾರಣ ಆ ಪಾರ್ವತಿ.
ಏನ್ ಹೇಳ್ತಿದ್ದೀರಾ ಗುರುಜಿ? ಇದಕ್ಕೆಲ್ಲ ಕಾರಣ ನಮ್ ಪಾರ್ವತಿನ? ಥು, ಅಯ್ಯೋ, ನಮ್ ಮನೆ ಕೆಲಸದೋಳ್ ಪಾರ್ವತಿನ? ಹೌದು, ಅವಳೇ ಆದಿ ತಲೆ ಕೆಡ್ಸಿ ಮದ್ವೆನ ಮುಂದಕ್ಕೆ ಹಾಕ್ಸಿದಾಳೆ. ಕರೆಕ್ಟು ಗುರುಜಿ, ಅವಳೇ ಇರ್ಬೇಕು. ಆದ್ರೆ ಹೆಂಗೆ ಅಂತ ನನಗ್ ಗೊತ್ತಾಗ್ತಿಲ್ಲ ಗುರುಜಿ. ಅದನ್ನ ತಿಳ್ಕೊಳ್ಳೋದು ನಿಮ್ ಕೆಲ್ಸ. ಅದಕ್ಕೆ ತಾನೇ ಕೇಳ್ದಷ್ಟು ದುಡ್ಡು ಕೊಡೋದು. ಆಯ್ತು ಗುರುಜಿ, ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಆ ಪಾರ್ವತಿ ಮೇಲೆ ಒಂದು ಕಣ್ಣಿಟ್ಟಿರಿ. ಯಾಕೆ ಗುರುಜಿ? ನನ್ನ ಎರಡೂ ಕಣ್ಣು ಅವ್ರ ಮೇಲೆ ಇಟ್ಟಿರ್ತೀನಿ. ನನಗೆ ಅಧಿಕ ಪ್ರಸಂಗತನ ಇಷ್ಟ ಆಗಲ್ಲ. ಕ್ಷಮಿಸಿ ಗುರುಜಿ. ನಾಳೆಯಿಂದ ಅವಳು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಹೋದ್ರು ಅದು ನನ್ ಗಮನಕ್ಕೆ ಬರ್ಬೇಕು. ಅಂದ್ರೆ ಅದನ್ನ ನೀವು ನನ್ ಗಮನಕ್ಕೆ ತರಬೇಕು. ಓ, ನಾಳೆಯಿಂದಾನೇ ನನ್ ಕೆಲ್ಸನ ಶುರು ಮಾಡ್ಬಿಡ್ತೀನಿ ಗುರುಜಿ. ನಾಳೆ ಅಂದ್ರೆ ಬೆಳಿಗ್ಗೆನೆ ನೀವ್ ಕೆಲ್ಸ ಶುರು ಹಚ್ಕೊಳ್ಳಿ. ಅವಳ ಮನೆಗ್ ಬರೋಕು ಮುಂಚೆ ನೀವ್ ಅವಳಿಗೋಸ್ಕರ ಕಾಯ್ತಾ ಇರಿ. ಅರ್ಥ ಆಯ್ತಾ? ಸೂಪರ್ ಆಗಿ ಅರ್ಥ ಆಯ್ತು ಗುರುಜಿ. ನಾಳೆ ಬೇರೆ ಬೇಗ ಎದ್ದು ಡ್ಯೂಟಿ ಮಾಡಿ ಅಂತಿದ್ದೀರಾ. ನಾನು ಹೋಗಿ ಮಲ್ಕೊಳ್ಳ ಗುರುಜಿ, ಲೇಟ್ ಆಗ್ತಿದೆ. ಸರಿ. ಲೇ ಪಂಡ್ರಪ್ಪುರ ಪಾರ್ವತಿ, ನಾಳೆಯಿಂದ ಇದೆ ಕಣೆ ನಿನ್ಗೆ ಮಾರಿಯಮ್ಮನ ಜಾತ್ರೆ. ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಕೂತ್ಕೋ. ನೀನು ಯಾರಿಗೆ ಅಡಿಗೆ ಮಾಡ್ಬೇಕು ಅಂತಿದೀಯೋ ಅವ್ರ ಮುಖಾನ ನೆನ್ಸು. ಪ್ರೀತಿಯ ಯಜಮಾನರಿಗೆ. ಅಯ್ಯೋ, ಈ ರೀತಿ ಏನಾದ್ರೂ ಬರೆದ್ರೆ ನಾನೇ ಬರ್ದಿರೋದು ಅಂತ ಗೊತ್ತಾಗೋಗುತ್ತೆ. ಹಾ, ಪ್ರೀತಿಯ ನನ್ನವರಿಗೆ. ಹಾ, ಹೀಗೆ ಬರೀತೀನಿ. ಪ್ರೀತಿಯ ನನ್ನವರಿಗೆ. ಚೆನ್ನಾಗಿದೆ. ಈ ಪತ್ರ ಏನಾದ್ರೂ ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಏನ್ ಮಾಡೋದು? ಇಲ್ಲ. ಹಾ, ಹೀಗ್ ಬರೆಯೋದೇ ಒಳ್ಳೇದು. ನಿಮ್ಮ ಹುಡುಗಿ. ಪಾಪ ನನ್ ಮಗ ಅದೆಷ್ಟೋ ದಿನಗಳಾದ್ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾನೆ. ಈಗ ಎಬ್ಸಕ್ಕೆ ನನ್ಗೆ ಮನ್ಸಾಗ್ತಿಲ್ಲ. ಆರಾಮವಾಗಿ ಮಲ್ಗು ಮಗನೆ. ಅಮ್ಮ ಅಮ್ಮ,
ಆದಿ, ನಾನ್ ಬಂದಿದ್ ನಿನ್ಗೆ ಹೇಗ್ ಗೊತ್ತಾಯ್ತು? ನಾನು ನಿನ್ನನ್ ಕರೀಲಿಲ್ಲ, ನಿಂಗೆ ಎಚ್ಚರ ಆಗ್ಬಾರ್ದು ಅಂತ ಮುಟ್ಲೂ ಇಲ್ಲ. ಆದ್ರೂ ಹೇಗೆ ಎದ್ಬಿಟ್ಟೆ? ನೀವು ಬಂದಿದ್ದು ನನ್ ಮನಸ್ಸಿಗೆ ಗೊತ್ತಾಯ್ತು. ಹೇಳಿಮ್ಮ, ಏನ್ ಬಂದಿದ್ದು? ಏನಾದ್ರೂ ಮಾತಾಡೋದಿತ್ತ? ಹಾಗೇನಿಲ್ಲಪ್ಪ. ಅದೇ ನಿನ್ನ ಅನುಷ್ಕನ ಮದುವೆ ದಿನ ಹತ್ರ ಬರ್ತಾ ಇದೆ. ನೀನ್ ಅದಕ್ಕೆ ಮನಪೂರ್ವಕವಾಗಿ ಒಪ್ಕೊಂಡಿರೋದು ತುಂಬಾ ಸಂತೋಷ. ಆದ್ರೆ ಇಷ್ಟು ವರ್ಷ ಮುತ್ತಿನಿಂದ ಬೆಳೆಸಿ ಕಾಪಾಡ್ಕೊಂಡು ಬಂದ ನನ್ನ ಮಗನ್ನ ಈಗ ಸೊಸೆ ಕೈಗೆ ಒಪ್ಪಿಸ್ಬೇಕಲ್ಲ ಅನ್ನೋ ಆತಂಕ ಒಂದ್ ಕಡೆ, ನಿನ್ನ ನಾನೆಲ್ಲಿ ಕಳ್ಕೊಂಡ್ ಬಿಡ್ತೀನೋ ಅನ್ನೋ ಭಾವ ಇನ್ನೊಂದ್ ಕಡೆ. ಅಮ್ಮ, ನಿಮ್ ಮನ್ಸಿಗೆ ನೋವಾಗುತ್ತೆ ಅನ್ನೋದಾದ್ರೆ ನಂಗೆ ಮದ್ವೆನೇ ಬೇಡ ಅಮ್ಮ. ನಿಮ್ಗೋಸ್ಕರ ಬೇಕಾದ್ರೆ ನನ್ನ ಜೀವನ ಪೂರ್ತಿ ಮದುವೆ ಆಗದೆ ಹಾಗೆ ಇದ್ಬಿಡ್ತೀನಿ. ನನಗೆ ನೀವು ಖುಷಿಯಾಗಿರೋದು ಮುಖ್ಯ ಅಮ್ಮ. ನೀವು ಖುಷಿಯಾಗಿರ್ಬೇಕು ಅಷ್ಟೇ. ನೋಡಿದ್ಯಾ, ನಿನ್ನ ಹತ್ರ ಏನಾದ್ರೂ ಮಾತಾಡೋದೇ ಕಷ್ಟನಪ್ಪ. ಎಷ್ಟು ಇಮೋಷನಲ್ ಆಗ್ಬಿಡ್ತೀಯ ನೋಡು, ಹಾಗೆ ನಮ್ಮನ್ನು ಇಮೋಷನಲ್ ಮಾಡ್ಬಿಡ್ತೀಯ. ನಾನು ಹೇಳಿದ್ದು ನನ್ನ ಮನಸ್ಸಿನ ಭಾವನೆ ಬಗ್ಗೆ. ಸಾಧಾರಣವಾಗಿ ಎಲ್ಲ ತಂದೆ ತಾಯಿಯರನ್ನು ಈ ಭಾವ ಕಾಡುತ್ತೆ. ಹಾಗಂತ ನೀನ್ ಮದ್ವೆನೇ ಆಗ್ಬಾರ್ದು ಅಂತ ಅನ್ಕೊಳ್ಳೋದು ತಪ್ಪು. ಅದು ಪ್ರಕೃತಿ ನಿಯಮ. ಹುಟ್ಟು, ಬಾಲ್ಯ, ಬೆಳವಣಿಗೆ, ಅಪ್ಪ ಅಮ್ಮ, ಸಂಸಾರ, ಸುಖ ದುಃಖ, ಇದೆಲ್ಲ ಜೀವನದ ಪರಿಪಾಠ. ಪ್ರತಿಯೊಬ್ಬರೂ ಇದನ್ನೆಲ್ಲ ಅನುಭವಿಸಲೇಬೇಕು. ನಿನ್ ಮೇಲಿನ ಅತಿಯಾದ ಪ್ರೀತಿಯಿಂದ ಏನೇನೋ ಹೇಳ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಪ್ಪ. ಅಮ್ಮ, ಇದೇ ಮೊದಲು, ಇದೇ ಕೊನೆ. ಇನ್ಯಾವತ್ತು ನೀವು ನನ್ನ ಕ್ಷಮಿಸು ಅಂತ ಕೇಳಬಾರ್ದು. ನೀವು ನನ್ನ ಕ್ಷಮಿಸ್ಬೇಕಮ್ಮ. ತಪ್ಪು ಮಾಡಿದ್ರೆ ನಾನ್ ಮಾಡ್ತೀನಿ ಹೊರತು ನೀವ್ ಯಾವತ್ತೂ ತಪ್ಪು ಮಾಡಲ್ಲ. ಅದೇ ಎಲ್ಲ ಸಮಯದಲ್ಲೂ ಮಕ್ಕಳೇ ತಪ್ಪು ಮಾಡ್ತಾರೆ ಅನ್ನೋದು ತಪ್ಪು. ಅದೆಷ್ಟೋ ಸಲ ದೊಡ್ಡವರು ಮಕ್ಕಳಿಗೆ ನೋವಾಗೋ ತರ ನಡ್ಕೊಂಡು ತಪ್ಪು ಮಾಡ್ತಾರೆ. ಆದ್ರೆ ನನ್ನ ದೃಷ್ಟಿಲಿ ಅದು ತಪ್ಪಲ್ಲ ಅಮ್ಮ. ಅದು ನಿನ್ನ ದೊಡ್ಡ ಗುಣ. ಅದೇ ನನಗೆ ನಿನ್ನನ್ನ ಕಳ್ಕೋತಿದ್ದೀನಲ್ಲ ಅನ್ನೋ ಭಾವಕ್ಕಿಂತ ನಿನಗೆ ನಿನ್ನದೇ ಆದ ಜೀವನ ಶುರು ಆಗ್ತಿದೆಯಲ್ಲ ಅನ್ನೋ ಖುಷಿನೇ ಹೆಚ್ಚಿದೆ. ಮಾತ್ರ ಅಲ್ಲ, ನಿನ್ನನ್ನ ನನ್ನಷ್ಟೇ ಪ್ರೀತಿಸೋ ಅನುಷ್ಕಾ ನಿನ್ ಕೈ ಹಿಡಿತಿದ್ದಾಳೆ ಅನ್ನೋ ಖುಷಿನೂ ತುಂಬಾ ಇದೆ. ನಾವು ಪ್ರೀತಿಸೋರು ನಮಗ್ ಸಿಗಬೇಕು ಅನ್ನೋದು ಎಷ್ಟು ಮುಖ್ಯನೋ, ನಮ್ಮನ್ನ ಪ್ರಾಮಾಣಿಕವಾಗಿ ಪ್ರೀತಿಸೋರು ನಮಗ್ ಸಿಗಬೇಕು ಅನ್ನೋದು ಅಷ್ಟೇ ಮುಖ್ಯ. ಅಂತ ಪ್ರೀತಿ ಎಲ್ರಿಗೂ ಸಿಗಲ್ಲ. ಅದು ನಿನ್ ತಂದೆಯಿಂದ ನನಗೆ ಸಿಕ್ಕಿದೆ, ನಿನಗೂ ಸಿಕ್ಕಿದೆ ಅನ್ಕೋತೀನಿ. ನಿಮ್ ಕಣ್ಣಿನ ಹುಡುಗಿ ಮಾತಾಡ್ತಿರೋದು. ನಾನು ಕೂಡ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಆದಿ, ನಿನ್ನ ಕೈ ಹಿಡಿಯೋ ಹುಡುಗಿಯಿಂದ ನಿನಗೆ ನನ್ನ ಪ್ರೀತಿಯನ್ನು ಮರೆಸುವಷ್ಟು ಹೆಚ್ಚು ಪ್ರೀತಿ ಸಿಗ್ಲಿ ಅಂತ ಮನಪೂರ್ತಿಯಾಗಿ ಹಾರೈಸ್ತೀನಪ್ಪ. ದೇವ್ರೆ, ನನ್ ಪ್ರೀತಿಗೆ ಹತ್ರ ಆಗುವಂತ ಮೊದಲ ಪ್ರಯತ್ನ ಇದು ಬರೀ ಪತ್ರ ಅಲ್ಲ, ಅರ್ಸನ್ ಕೋಟೆನ ಉಳಿಸೋಕೆ ನಾನ್ ಬಳಸ್ತಿರೋ ಬಲವಾದ ಅಸ್ತ್ರ. ಇದರಿಂದ ಎಲ್ರಿಗೂ ಒಳ್ಳೇದಾಗೋ ಹಾಗೆ ಮಾಡಪ್ಪ.